ಹಾಯ್ ಎಲ್ರಿಗೂ ನಮಸ್ಕಾರ ಮಾರೆ. ನಾ ಪರೀಕ್ಷೆ ಐತಂಜಿ. ಇವತ್ತು ನಾ ಒಂದು ಸಣ್ಣ ಕತ್ತಿನ ನಟನೆ ಮಾಡಿ ತೋರಿಸ್ಬೇಕ. ಒಂದಿನ ಮಾಣಿ ಅಂತ ಬಿತ್ತ ಅವ ಶಾಲಿನ ಬಪ್ಪತ್ತು ಬ್ಯಾಗನ್ನು ಬಿಸಾಕ್ದ ಮನೆ ಅಲ್ಲಿ ಅಂಗ್ಳದಲ್ಲ ಒಂದು ಕೊಡ್ಪಾನ ಅದು ಮುಟ್ಟ. ಯಪ್ಪಯ್ಯ ಎಂತ ಬಿಸಿ ಒಕ್ಕತ್ನ ಮಾರೆ ಕೊಡ್ಪಾನ. ಇದಕ್ಕೆ ಅಂತೂ ಆಯ್ತು. ಅಪ್ಪ ಏನು ಕಳಿಸಿ, ಓ ಅಪ್ಪಯ್ಯ ಬನ್ನಿ 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 ಕೊಡ್ಪಾನಕ್ಕೆ ಅಂತೂ ಆಯ್ತು. ಹಾಗೆ ಎಂತ ಆಯ್ತಾ ಅಪ್ಪ ಈ ಕೊಡ್ಪಾನಕ್ಕೆ ಎಂತ ಆಯ್ತು ಗೊತ್ತಿಲ್ಲ. ಬಿಸಿ ಒಕ್ಕತ್ತೇನು ಬೇಡ, ಬಿಸಿ ಒಕ್ಕತ್ತೆ. ನಂಗೆ ಕೆಲ್ಸಕ್ಕೆ ಹೋಗ್ತಿತ್ತ ಈ ಜ್ವರ ಬಂದಿರ್ ಕುತ್ತಿಗೆ ಕೊಟ್ಟಿಗೆ ಬಾವಿ ಬಿಸಾಕತ್ತೆ. ನಾವತ್ತಿ ಅನ್ಕೊಂಡು ಅಪ್ಪ ಇವತ್ತು ಅಷ್ಟೊತ್ತಿಗೆ ಈ ಮಗಂಗೆ ಒಳ್ಳೆ ಉಪಾಯ ಬಂತು. ಓ ಅಪ್ಪ ಹೇಳಿರಲ್ಲ, ಇದು ಕುತ್ತಿಗೆ ಬಳ್ಳಿ ಹಾಕಿ ಬಾವಿಗೆ ಹಾಕ್ಸ್ಕೊಂಡ್ಕೊಂಡು ಇದನ್ನೇ ಮಾಡ್ತೀವಿ. ಜ್ವರ ಯಾವಾಗ ಓಡಿ ಹೋಯ್ತು. ಅಪ್ಪ ಹೇಳೋದಪ್ಪ ದಿನ ನೆನ್ಪಿಟ್ಕೊಂಡು ಯಾವ್ದಾರು ಬೇಕತ್ತ. ಮಾರನೇ ದಿವಸ ಅವನು ಒಂದು ಪ್ಲೇಟ್ ತಿಂಡಿ ತಗೊಬಂದು ಟಿಪ್ಪಾಯಿ ಮೇಲೆ ಇಡ್ತ. ಮತ್ತೊಂದ್ಸಲ ಅಮ್ಮನ ಹತ್ರ ಕೆಂತ, ಅಮ್ಮ ಮತ್ತೊಂದು ಚೂರು ತಿಂಡಿ ಕೊಡೆ. ಆಗ ನೀ ತಿಂಡಿ ತಗೊಂಡು ಆಯ್ತಲ್ಲ ಅಷ್ಟೇ ತಿನ್ನ. ಅಮ್ಮ ಒಂಚೂರ ಅಡ್ಡಿ ತಕೋ. ಥ್ಯಾಂಕ್ ಯು ಅಮ್ಮ. ಬೆಕ್ಕಿನ ಮರಿ ಇನ್ನು ಇತ್ತು ಮತ್ತೆ ಬೆಕ್ಕಿನ ಮರಿ ತಗೋ ತಿಂಡಿ ತಿನ್ನ ತಿನ್ನ. ಅಯ್ಯೋ ಬೆಕ್ಕಿನ ಮರಿ ಎಂತ ತಿಂತಿಲ್ಲ ಅಲ್ಲ ಅಮ್ಮ. ಪಾಪ ಪಾಪ ಬೆಕ್ಕಿನ ಮರಿ ಎಂತ ತಿಂತಿಲ್ಲ ಅಲ್ಲ. ಬೆಕ್ಕಿನ ಮರಿ ತಿಂತಿಲ್ಲ ಅನ್ಸುದು. ಅದಕ್ಕೆ ಜ್ವರ ಬಂದಿತ್ತ ಮೊನ್ನೆಯಿಂದ, ಅದಕ್ಕೆ ಎಂತ ತಿಂತಿಲ್ಲ. 4-5 ದಿನದಲ್ಲಿ ಸರಿ ಹೊತ್ತ. ಅಡ್ಡಿಲ್ಲ ಅಮ್ಮ. ಅಮ್ಮ ಅದೇ ಅಮ್ಮ ಹೇಳಿದಲ್ಲಿ ಇದು ಜ್ವರ ಬಂದಿತ್ತು. ಹಂಗಾರೆ ಅಪ್ಪ ಹೇಳಿ ಕೊಟ್ಟಿದ್ದು ಉಪಾಯ ಇವತ್ತೇ ಬಂತು. ಬೆಕ್ಕಿನ ಮರಿ ಬಾ ಬಾ. ಮತ್ತೆ ಬೆಕ್ಕಿನ ಮರಿ ನಾನು ಸಾಕ್ತೀನ? ಇಲ್ಲಪ್ಪ ಇಲ್ಲಪ್ಪ, ನಾ ನಿನ್ನೆ ನೀವೇ ಹೇಳಿದೆಯಲ್ಲ ಜ್ವರ ಬಂದ ಗತಿಗೆ ಕುತ್ತಿಗೆ ಬಳ್ಳಿ ಕೊಟ್ಟಿಗೆ ಬಾಯಿಗೆ ಹಾಸ್ಕೊಂಡ್ಕೊಂಡೆ ಅದನ್ನೇ ಮಾಡ್ತಿದ್ದೆ. ನಿಂಗೆ ನಾ ಹೇಳಿ ತಪ್ಪಾಯ್ತು. ಅದು ಸೂರ್ಯನ ಬಿಸಿಲಿಗೆ ಕಾದು ಬಿಸಿ ಅದು ಮರೆ. ನಾನು ಹಿಂಗೆ ಸುಳ್ಳು ಹೇಳಿ ತಪ್ಪು ಮಾಡಿದೆ. ಇದಕ್ಕೆ ಜ್ವರ ಬಂದಿದೆ. ಇದಕ್ಕೆ ಎಂತಾರು ಔಷಧಿ ಕೂರ್ಸ, ವೈದ್ಯರ ಹತ್ರ ಔಷಧಿ ತಗೊಂಡು ಕೂರ್ಸತ್ತೆ. ನಿನ್ನ ಕೈಲಿ ಹೇಳಿ ಸಮ ಇಲ್ಲ ಹೊಯ್. ಈ ಮಕ್ಕಳಿಗೆ ಎಂತ ಹೇಳು, ಒಂದು ಗಾದಿ ಇತ್ತಲ್ಲ, ಮಕ್ಕಳು ಸಮ ಮೂಕಳಿಗೂ ಸಮ ಅಂತ. ಹೌದಾಯ್ತು. ಈಗ ಮಕ್ಕಳಿಗೆ ಸುಳ್ಳು ಹೇಳ್ರೆ ಅದನ್ನೇ ಯಾವ ಥರ ಮಾಡ್ತು. ನಾ ಈಗ ಹೇಳ ಜ್ವರ ಬಂದು ಕೊಡು ಕುತ್ತಿಗೆ ಕೊಟ್ಟು ಬಾವಿಗೆ ಹಾಕ್ಸ್ಕೊಂಡ್ಕ ಅದೆಲ್ಲರೂ ನೀವು ಹೇಳ್ರೆ ಮುಗಿ. ಯಾವ ಥರ ನಮಗೆ ಜ್ವರ ಬಂದ ಗತಿಗೆ ನಮ್ಮ ಮಕ್ಕಳು ನಮ್ಮ ಕುತ್ತಿಗೆ ಕೊಟ್ಟು ಬಾವಿ ಬಿಸಾಕ್ತಾರೆ. ಇಷ್ಟೇ ಗತಿ. ಹಂಗೆಲ್ಲ ಸುಳ್ಳು ಹೇಳಕ್ಕೆ ಹೋಯ್ಬೇಡಿ, ಸತ್ಯವೇ ಹೇಳಿ ಅಕ್ಕ.